ಹೇಳ್ಬಿಟ್ಟೆ. ಏನೋ ಹೋಗ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಬನ್ನಿ ಅಂತ ಅಂದೆ, ಅದೇ ತಪ್ಪಾ? ಕಂದ, ನೀವ್ ಮಾಡಿದ ಕಾಫಿನ ಇಷ್ಟು ದಿವಸ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ನೋಡು, ನೀವ್ ಮಾಡಿದ ಕಾಫಿ ಕುಡಿದ್ಮೇಲೆ ಸಂತೋಷನೂ ಆಯ್ತು, ತೃಪ್ತಿನೂ ಆಯ್ತು. ಥ್ಯಾಂಕ್ಸ್ ಪಾ. ನಾನು ಅಷ್ಟೇ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ಅವಳು ಅಷ್ಟೇಮ್ಮ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂಡ್ಲು. ಅಲ್ಲ, ಇಷ್ಟು ಮಿಸ್ ಮಾಡ್ಕೋತಾ ಇದ್ದಾಳೆ ಅಂದಮೇಲೆ ಅವಳು ಯಾಕೆ ನಮ್ಮನ್ನು ನೋಡಕ್ ಬಂದಿಲ್ಲ ಇನ್ನು? ಅದು ನೀವು ಬಂದಿರೋದಿನ್ನೂ ಅವಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಓಡ್ ಬಂದಿರೋಳು. ಹೌದಾ ಕಂದ? ಹಾಮ, ಅವಳು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಾಳೆ, ಆದ್ರೆ ನೀವೇ ಅವಳು ಮರ್ತು ಬಿಟ್ರಿ. ನನ್ಗೇನೋ ಇಲ್ಲಿ ಬಂದು ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ತುಂಬಾ ಇತ್ತು ಕಂದ. ಗೊತ್ತಲ್ಲ ನಿಂಗೆ, ನಿಮ್ಮಪ್ಪನ ಈಗೋ. ಈ ಗಂಡಸ್ರೇ ಇಷ್ಟು ಒಣ ಪ್ರತಿಷ್ಠೆ ಜಾಸ್ತಿ. ಇವ್ರ ಪ್ರತಿಷ್ಠೆಗೆ ನಾವು ಬಲಿಯಾಗಬೇಕು. ಅದು ಹಾಗಿರ್ಲಿ, ಅವಳು ಇಲ್ಲೇ ಹೇಗಿದ್ದಾಳೆ? ಎಲ್ರಿಗೂ ಅಡ್ಜಸ್ಟ್ ಆದ್ಲಾ? ಅಡ್ಜಸ್ಟ್ ಆದ್ಲಾ? ಅಮ್ಮ ಅವಳು ನಮ್ಮನೇಲಿ ಚಿನ್ಕುರುಳಿ ತರ ಇದ್ಲಲ್ಲ, ಇಲ್ಲಿ ಹಾಗಲ್ಲ, ಇಲ್ಲಿ ತುಂಬಾನೇ ಮೆಚೂರ್ಡ್ ಆಗಿದ್ದಾಳೆ. ಹಾ, ನನ್ಗಿಂತ ವಯಸ್ಸಲ್ಲಿ ಚಿಕ್ಕೋಳಾದ್ರೂ ಎಲ್ಲ ಜವಾಬ್ದಾರಿನೂ ಅವಳಿಗೆ ಇದೆ. ಎಲ್ಲಾನು ಅಚ್ಚುಕಟ್ಟಾಗಿ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನೀವು ಮನೆಗೆ ಬರ್ಬೇಕು ಅಂತ ಅವಳಿಗೂ ತುಂಬಾ ಆಸೆ ಇತ್ತು. ಈಗ ನೀವು ಬಂದಿದ್ದೀರಲ್ಲ, ಈಗ ತುಂಬಾನೇ ಖುಷಿ ಪಡ್ತಾಳೆ. ಹೌದಾ ಕಂದ? ನೀನ್ ಇಷ್ಟ ಹೇಳ್ತಾ ಇದ್ರೆ ನನ್ಗೆ ಅವಳನ್ನ ಈಗ್ಲೇ ನೋಡ್ಬೇಕು ಅನ್ನಿಸ್ತಿದೆ, ಮಾತಾಡ್ಬೇಕು ಅನ್ನಿಸ್ತಿದೆ. ಕಂದ, ನೀನ್ ಹೇಳ್ತಿರೋದು ನಿಜಾನ, ಅಥವಾ ನಮ್ಮ ಸಮಾಧಾನಕ್ಕೆ ಹೀಗೆಲ್ಲ ಹೇಳ್ತಾ ಇದೀಯಾ? ನಿಜವಾಗ್ಲೂ ಅವಳು ನಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾಳ? ಅಯ್ಯೋಪ್ಪ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಹೀಗಂದ್ರೆ ನಾನು ಏನಂತ ಹೇಳಿ? ಅವಳಿಗೆ ನಿಮ್ಮ ಮೇಲೆ ಸ್ವಲ್ಪ ಬೇಜಾರಿತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗೆಲ್ಲ ಮರ್ತು ಬಿಟ್ಟಿದ್ದಾಳೆ, ಈಗೆಲ್ಲಾನು ಮರ್ತು ಬಿಟ್ಟಿದ್ದಾಳೆ ಅವಳು. ನೀನ್ ಇಷ್ಟ ಹೇಳ್ತಾ ಇದೀಯ ಅಂದ್ಮೇಲೆ ಕಂದ, ಅವಳನ್ನ ಫಸ್ಟ್ ಹೋಗಿ ಮಾತಾಡಿಸ್ಬೇಕು ಅನಿಸ್ತಾ ಇದೆ. ಎಲ್ಲಿದ್ದಾಳ ಅವಳು? ರೂಮಲ್ಲಿ ಇರ್ತಾಳೆ, ನಾನು ಕರ್ಕೊಂಡ್ ಬರ್ತೀನಿ. ಬೇಡ ಇರು, ಅವಳಿಗೊಂದು ಸರ್ಪ್ರೈಸ್ ಕೊಟ್ಟು ನಾವೇ ಮಾತಾಡ್ಸ್ಕೊಂಡ್ ಬರ್ತೀವಿ. ನೀನಿರು, ನಾನು ಕರ್ಕೊಂಡ್ ಬರ್ತೀನಿ. ಇಲ್ಲ ಕಂದ, ನಾವು ಮಾತಾಡ್ಸ್ಕೊಂಡ್ ಬರ್ತೀವಿ. ಬನ್ನಿ ಬನ್ನಿ ಬನ್ನಿ. ನಿನ್ನ ನೋಡಕ್ಕೆ ಅಂತ ನಾವು ಬಂದಿದ್ದೀವಿ, ನೀನ್ ಇಲ್ಲಿ ಕೂತ್ಕೊಂಡಿದ್ಯಾ? ಕೆಳಗ್ ಬರ್ಲೂ ಇಲ್ವಲ್ಲೇ? ಏನ್ ಹೇಳ್ತಿದ್ಯಾ ಅಮ್ಮ? ನೀವು ನನ್ನನ್ನ ನೋಡೋದಕ್ ಬಂದ್ರ? ನಿಜವಾಗ್ಲೂನಾ? ಐ ಮೀನ್, ನಿಮ್ಗಿನ್ನೂ ನನ್ ನೆನ್ಪಿದೀನಾ? ಬೈ ದ ವೇ, ನನ್ನ ಹೆಸರು ಅಪೇಕ್ಷಾ ಸದಾಶಿವಲ್ಲ, ಅಪೇಕ್ಷಾ ಪಾರ್ಥ ದಿವಾನ್. ಪಾರ್ಥ ದಿವಾನ್ ಅಂದ್ರೆ ನಿಮ್ ಅಳಿಯ, ಗೊತ್ತಲ್ವಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ಅಪ್ಪಿ? ನಾನು ಯಾಕಮ್ಮ ತಮಾಷೆ ಮಾಡ್ಲಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಇಷ್ಟು ದಿನದಲ್ಲಿ ಒಂದಿನೂ ನಿಮ್ಗೆ ನನ್ನ ನೆನಪಾಗ್ಲಿಲ್ಲ ಅಲ್ವಾ? ಒಂದು ದಿನಾನು ನನ್ನನ್ನು ನೋಡ್ಬೇಕು ಅಂತ ಅನಿಸ್ಲಿಲ್ಲ ಅಲ್ವಾ? ನೋಡೋದು ಹಾಗಿರ್ಲಿ, ನಾನು ಅಷ್ಟು ಕಾಲ್ ಮಾಡಿದ್ದೀನಿ, ಆ ಕಾಲನ್ನ ರಿಸೀವ್ ಮಾಡಬೇಕು ಅಂತಾನೂ ಅನಿಸ್ಲಿಲ್ಲ ಅಲ್ವಾ? ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಆದ್ರೂ ನಿಮ್ಗೆ ಮನ್ಸು ಕರಗ್ಲೇ ಇಲ್ಲ ಅಲ್ವಾ? ಆದ್ರೆ ಈಗ ಅಕ್ಕನೋ ಭಾವನೋ ಯಾರೋ ಕರೆದ್ರು ಅಂತ ಬಂದಿದ್ದೀರಾ ಅಲ್ವಾ? ನನಗೆ ಗೊತ್ತು ಬಿಡಿ, ನನಗೋಸ್ಕರ ಅಂತೂ ನೀವು ಯಾರೂ ಬಂದಿರಲ್ಲ. ನಾನು ನಿಮ್ಗೆ ಲೆಕ್ಕಕ್ಕೆ ಇಲ್ಲ. ಏನೇ ಅಪ್ಪಿ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಮ್ಮನ್ನ ನೋಡಿ ನೀನ್ ಖುಷಿ ಪಡ್ತೀಯ ಅನ್ಕೊಂಡ್ರೆ ನೀ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲೇ? ನಾನು ಹೇಳ್ತಾ ಇರೋದು ನಿಜಾನೇ ತಾನೆ? ಅದೇ ತಾನೇ ಸತ್ಯ. ನನ್ನ ಮಗಳು ಮದುವೆ ಆಗಿ ಹೋಗಿದ್ದಾಳೆ, ಅಲ್ಲವಳು ಅಡ್ಜಸ್ಟ್ ಆದ್ಲೋ ಇಲ್ವೋ, ಊಟ ಮಾಡದ್ಲೋ ಇಲ್ವೋ, ಅವಳ ಕಷ್ಟ ಏನು ಸುಖ ಏನು, ಏನು ಅವಳ ಪಾಡು, ಇದೆಲ್ಲ ಕೇಳಬೇಕು ಅಂತ ನಿಮ್ಗೆ ಅನ್ಸ್ಲೇ ಇಲ್ಲ ಅಲ್ವಾ? ಓಹ್, ನಿಮ್ ಈಗೋನೆ ನಿಮಗೆ ದೊಡ್ಡದಾಗೋಯ್ತಲ್ಲ. ನಾನೇನೋ ಮಾಡಬಾರ್ದು ಅಪರಾಧ ಮಾಡಿದ್ದೀನಿ ಅನ್ನೋ ತರ ನನ್ಗೆಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ರಿ ನೀವು. ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು? ನನಗೆ ಆಗ ನಿಮ್ಮ ಅಗತ್ಯ ತುಂಬಾ ಇತ್ತು. ಆ ಟೈಮಲ್ಲಿ ನೀವು ನನ್ನ ಜೊತೆ ಇದ್ದಿದ್ರೆ ನನಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಗೊತ್ತಾ? ಎಷ್ಟು ನೆಮ್ಮದಿ ಇರ್ತಿತ್ತು ಗೊತ್ತಾ? ನೀವೆಲ್ಲ ಅಪ್ಪ ಅಮ್ಮ.
ಸಾಲದಕ್ಕೆ ಇವ್ರ ಮೇಷ್ಟ್ರು ಬೇರೆ, ಊರಿಗೆಲ್ಲ ಪಾಠ ಹೇಳೋದೇನು, ಉಪದೇಶ ಕೊಡೋದೇನು. ಆದ್ರೆ ನಿಮ್ ವಿಷಯದಲ್ಲಿ ಅದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ನನ್ನನ್ನ ಎಷ್ಟು ಅಯ್ಯೋ ಅನ್ಸಿದ್ರಿ, ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರಿ ನನ್ನ ಜೊತೆ. ಇಷ್ಟೆಲ್ಲ ಆದ ಮೇಲೂ ನಾನು ನಿಮ್ ಹತ್ರ ಮಾತಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು? ಯಾವ ಮುಖ ಇಟ್ಕೊಂಡು ಬಂದ್ರಿ ಇಲ್ಲಿಗೆ? ಇನ್ನೂ ಏನು ಇಲ್ಲೇ ನಿಂತ್ಕೊಂಡಿದ್ದೀರಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ಏನೂ ಇಲ್ಲ ನನಗೆ. ಅಮ್ಮ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು. ಅಯ್ಯ, ನಮ್ಮ ಮನೆ ಭಾಗ್ಯಲಕ್ಷ್ಮಿ ಇದ್ದಾಳಲ್ಲಮ್ಮ, ಅವಳು ಕೊಟ್ಬಿಡು ಸಾಕು. ಮಾವ ಏನಿದೆಲ್ಲ? ಅದು ಅಳಿಯಂದ್ರೆ, ನೀವು ನಿಮ್ಮ ತಾಯಿ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಆಗ ನಾನು ಮಂದಾಕಿನಿ ಮಾತಾಡಿಕೊಂಡು ನಿಮ್ಮ ತಾಯಿಗೆ ಉಡುಗೊರೆ ಕೊಟ್ಟು ಆಹ್ವಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನೋಡಿದ್ರೆ ನಿಮ್ಮ ತಾಯಿ ಅಲ್ಲ, ನಮ್ಮ ಅಕ್ಕನಿಗೆ ಉಡುಗೊರೆ ಕೊಟ್ಟು ಆಹ್ವಾನ ಮಾಡುವಂಥ ಭಾಗ್ಯ ನಮ್ಮದು.